ಹಿರಣ್ಮಯ್ಯ ಬಾಲಾಂಬಿಕೆ ಆಗಿದ್ರೆ ಅಂತ ಸಂತೋಷ ಪಡೋಷ್ಟರಲ್ಲಿ ಇಲ್ಲಿ ನೋಡಿದ್ರೆ ಈ ಮಗು ಹೀಗಾಗೋಯ್ತಲ್ಲಮ್ಮ. ತಾಯಿ ಕಾಪಾಡಮ್ಮ, ಕಾಪಾಡು ತಾಯಿ. ರಶ್ಮಿ, ರಶ್ಮಿ, ಕುಡಿದ ಸ್ವಲ್ಪ ನೀರು ತಗೊಂಡ್ ಬಾ. ಬಂಗಾರಿ, 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 ಸದ್ಯ ಬಂದ್ಯಲ್ಲ. ರಶ್ಮಿಗೆ ತುಂಬಾ ಜ್ವರ ಬಂದ್ಬಿಟ್ಟಿತ್ತು ಕಣೋ. ಆ ರಂಗಣಿಗೆ ಹೇಳಿ ವೈದ್ಯರನ್ನ ಕರ್ಸಿದ್ದೆ. ವೈದ್ಯರು ಬಂದು ಮಾತ್ರೆಗಳು ಕೊಟ್ಟು ಹೋಗಿದ್ದಾರೆ ಕಣೋ. ಬೆಳಗ್ಗೆ ನಾನು ಹೋಗೋಕೆ ಚೆನ್ನಾಗೇ ಇದ್ಲು, ಈಗೇನು ಜ್ವರ ಬಂತು? ಅದೇ ಕಣೋ, ನನಗೂ ಅರ್ಥ ಆಗ್ತಿಲ್ಲ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಚೆನ್ನಾಗೇ ಇದ್ಲು. ಈಗ ಮನೆಯಲ್ಲ ಬಿಸಿ ಬಿಸಿಯಾಗಿ ಸೆಕೆ ಆಯ್ತಲ್ಲ, ಆವಾಗ ಹಿಂಗೆ ಮಲ್ಕೊಂಡಿರೋದು. ಸೆಕೆನಾ? ಊರೆಲ್ಲ ಮೋಡಕ್ಕೆ ಹೋಗ್ಕೊಂಡಿತ್ತು, ಥಂಡಿ ಥಂಡಿ ಅನುಭವ ಇತ್ತು. ಸೆಕೆನಿಂದ ಬಂತು? ಅದೇನೋ ನಂಗೆ ಗೊತ್ತಿಲ್ಲ ಕಣೋ. ಒಟ್ಟು ಮನೆಯೆಲ್ಲ ಒಳ್ಳೆ ಬಿಸಿ ಬಿಸಿ ಆಗೋಯ್ತು. ಈ ಬೇಸಿಗೆ ಕಾಲದಲ್ಲಿ ಇರುತ್ತಲ್ಲ, ಆ ರೀತಿ ವಾತಾವರಣ ಆಗೋಯ್ತು. ಆಗ್ಲಿ ಕಣೋ ರಶ್ಮಿಗೆ ಜ್ವರ ಅಂತ ಬಂದಿದ್ದು. ಈಗ ಅವಳು ಎಲ್ಲಿದ್ದಾಳೆ? ಕೋಣೆಯಲ್ಲಿ ಮಲಗಿಸಿದ್ದೀನಿ. ಬನ್ನಿ ನೋಡಿ, ಬಾರಪ್ಪ ಇಲ್ಲೇ. ಅಯ್ಯೋ ದೇವ್ರೆ, ಇಲ್ಲೇ ಮಲಗಿದ್ಲಲ್ಲ, ಎಲ್ಲೋದ್ಲು? ರಶ್ಮಿ, ರಶ್ಮಿ, ಇಲ್ಲೇ ಮಲಗಿದ್ಲಪ್ಪ. ಬನ್ನಿ ಆಚೆ ನೋಡೋಣ. ರಶ್ಮಿ, ರಶ್ಮಿ, ರಶ್ಮಿ. ಬಂಗಾರಿ ಅವರೇ, ನಿಮ್ಮ ಧ್ವನಿ ಕೇಳಿಸ್ತು, ಅದಕ್ಕೆ ನಿಮಗೋಸ್ಕರ ಟೀ ಮಾಡ್ಕೊಂಬಂದೆ, ತಗೊಳ್ಳಿ. ಇದೇನು ರಶ್ಮಿ, ಅಜ್ಜಿ ನಿನಗೆ ಜ್ವರ ಬಂದಿದೆ, ಮೈಕೈ ಎಲ್ಲ ಸುಡ್ತಿದೆ, ಪ್ರಜ್ಞೆ ಇಲ್ಲದೆ ಮಲ್ಕೊಂಡಿದ್ದಾರೆ ಅಂತಂದ್ರು. ನೀನು ನೋಡಿದ್ರೆ ಆರಾಮಾಗಿ ಓಡಾಡ್ಕೊಂಡಿದ್ಯಾ. ನನಗೆ ಜ್ವರನೂ ಇಲ್ಲ, ಎಂಥದೂ ಇಲ್ಲ, ಚೆನ್ನಾಗೇ ಇದ್ದೀನಲ್ಲ. ಅಜ್ಜಿ, ನಿಮ್ಗೇನು ಆಗಿಲ್ಲ ತಾನೇ? ಹಿರಣ್ಮಯಿ ಮನೇಲಿಲ್ಲ ಅಂತ ಭ್ರಾಂತಿ ಮೆಟ್ಕೊಂಡಿದ್ಯಾ? ಇದೇನು ಬಂಗಾರಿ, ನನ್ನ ಮೇಲೆ ಅನುಮಾನ ಪಡ್ತಾ ಇದೀಯಾ? ಈಗ ತಾನೇ ವೈದ್ಯರು ಬಂದೋದ್ರು, ಮಾತ್ರೆನ ಕೊಟ್ಟೋಗಿದ್ದಾರೆ. ಬೇಕಾದ್ರೆ ಕೋಣೆಗೆ ಹೋಗಿ ನೋಡು, ಮಾತ್ರೆ ಎಲ್ಲ ಅಲ್ಲೇ ಇದೆ. ಅದೇ ನನಗೂ ಅರ್ಥ ಆಗದೆ ಇರೋದು. ಅವಳು ಚೆನ್ನಾಗಿದ್ರು ನೀವು ಡಾಕ್ಟರ್ ಕರ್ಸಿ ಔಷಧಿ ಮಾಡಿ ಹಿಂಸೆ ಮಾಡ್ತಿದ್ರೇನೋ ಅನಿಸ್ತಿದೆ. ನಮ್ಮ ಮನೇಲಿ ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ. ಲೇ ಬಂಗಾರಿ, ನನಗ್ಯಾಕೋ ಅಂತ ಬುದ್ಧಿ ಬರುತ್ತೆ? ನಿಮ್ಮಗಳ ಬಗ್ಗೆ ನನಗೆ ಅಸೂಯೆ ಬರಬೇಕು? ಲೇ, ಇನ್ನೆಷ್ಟೇ ದಿವಸ ನಾನು ಬದುಕು ನಿಮ್ಮಗಳ ಬಗ್ಗೆ ಸೇಡ್ ಕಟ್ಕೊಂಡು ಬದುಕುವಂತ ಪರಿಸ್ಥಿತಿ ನನಗಿಲ್ಲ. ಇದು ನನ್ನ ಗಂಡನ ಮನೆ, ನಾನು ಸ್ವತಂತ್ರವಾಗಿ ಬದುಕೋದಿಕ್ಕೆ ನನಗೆ ಗೊತ್ತಿದೆ. ನನ್ನ ಹಿರಣ್ಮಯ್ಯನ ನೋಡ್ಕೊಂಡು ನಾನು ಕಡೆಗಾಲದಲ್ಲಿ ನೆಮ್ಮದಿಯಾಗಿದ್ದೀನಿ. ಸುಮ್ನೆ ನನ್ನ ಕೆಣಕ್ ಬೇಡ, ಹೇಳ್ತೀನಿ ನೋಡು. ಆಯ್ತು ಬಿಡಿ, ಕೋಪ ಮಾಡ್ಕೋಬೇಡಿ. ರಶ್ಮಿಗೆ ನಾವು ತೊಂದರೆ ಕೊಟ್ಟಿದ್ದೆ ಹೆಚ್ಚು. ರಶ್ಮಿಗೆ ಹುಷಾರಿಲ್ಲ ಅಂತಂದ್ರೆ ಈಗ ನೋಡಿದ್ರೆ ಕಣ್ಮುಂದೆ ನಿಂತಿದ್ದಾಳೆ. ಅದಕ್ಕೆ ಒಂದು ಕ್ಷಣ ಕೋಪ ಬಂತು ಅಷ್ಟೆ. ರಶ್ಮಿ ಅವರೇ, ನಿಮ್ಗೆ ಹುಷಾರಿಲ್ಲ ಅಂದ ತಕ್ಷಣ ಒಂದು ಕ್ಷಣ ಆತಂಕನೇ ಆಗೋಯ್ತು. ಡಾಕ್ಟರ್ ಬೇರೆ ಬಂದು ಹೋಗಿದಾರಲ್ಲ, ಮಾತ್ರೆ ಕೊಟ್ಟಿದ್ದಾರೆ, ಜ್ವರ ಇಳಿದಿರ್ಬೇಕು. ಬನ್ನಿ ಮುಟ್ಟು ನೋಡ್ತೀನಿ. ನಾನು ಹೇಳ್ದೆ ಅಲ್ವಾ ನನಗೇನು ಆಗಿಲ್ಲ ಅಂತ? ಯಾಕೆ ನನ್ನನ್ನು ಪರೀಕ್ಷೆ ಮಾಡ್ತಿದ್ದೀರಾ? ತಗೊಳ್ಳಿ.
ರಶ್ಮಿ ಹೀಗೆ ಮಲಗಿದಾಳಲ್ಲ, ಯಾವತ್ತೂ ಮಂಚದ ಮೇಲೆ ಮಲಗ್ದವಳಲ್ಲ, ನನ್ನ ಜೊತೆ ಮಲಗೇ ಇಲ್ಲ. ಇವತ್ತೇ ಮನ್ಸು ಬದಲಾಯಿಸಿದಾಳ? ನನಗೆ ಹಾಸಿಗೆ ಹಾಸಿ ನಾನು ಮಲಗಿದ ಮೇಲೆ ಅವಳು ಮಲಗ್ತಿದ್ಲು. ಇವತ್ತೆಲ್ಲ ಅವಳು ನಡವಳಿಕೆ ವಿಚಿತ್ರವಾಗಿದೆಯಲ್ಲ. ನಾನು ಮೇಲ್ ಮಲಗು ಅಂತಂದ್ರು ಕೆಳಗಡೆ ಮಲಗ್ತೀನಿ ಅಂತಿದ್ಲು. ರಶ್ಮಿ, 2 ನಿಮಿಷ ಆಗೋಯ್ತು. ನಾನು ಇವತ್ತೊಂದು ಮಾತು ಕೇಳಲ್ಲ. ಇಬ್ರು ಒಟ್ಟಿಗೆ ಮಲ್ಗೋದೊಂದು ಬಿಟ್ಟು ಬೇರೆ ಏನಾದರೂ ಕೇಳಿ. ಇಬ್ರು ಒಟ್ಟಿಗೆ ಮಲ್ಗೋದು ಬೇಡ. ದಿನ ಪೂರ್ತಿ ಕೆಲಸ ಮಾಡಿರ್ತೀಯ, ಸುಸ್ತಾಗಿರುತ್ತೆ. ರಾತ್ರಿ ಮಲಗುವಾಗ ಸ್ವಲ್ಪ ಹಿತ ಬೇಕು ಅನ್ಸುತ್ತೆ. ಕೆಳಗಡೆ ಮಲಗಿದ್ರೆ ಮೈಕೈ ನೋವು. ನಿನ್ನ ಹಾಸಿಗೆ ಬೇರೆ ಹಾಕ್ಕೊಳ್ಳಲ್ಲ. ನೀನು ಇವತ್ತು ಮಂಚದ ಮೇಲೆ ಮಲಗು, ನಾನು ಕೆಳಗಡೆ ಮಲಗ್ತೀನಿ. ಏನು ಸಹಾನುಭೂತಿ ತೋರಿಸ್ತಿದ್ದೀರಾ? ಧನ್ಯವಾದ ನಿಮ್ಮ ಕಾಳಜಿಗೆ. ಆದರೆ ಸತಿಧರ್ಮ ಏನು ಗೊತ್ತಾ? ಯಜಮಾನರು ಪತಿಯಾದವರು ಯಾವಾಗಲೂ ಮೇಲಿರಬೇಕು, ಸತಿಯಾದವಳು ಕೆಳಗೆ ಮಲಗಬೇಕು. ಧರ್ಮ ಕರ್ಮನೆಲ್ಲ ಬಿಟ್ಟಾಕು. ಮನೆ ಕೆಲಸನೆಲ್ಲ ಮೈ ಮೇಲೆ ಹೇಳ್ಕೊಂಡು ಮಾಡ್ತಿರ್ತೀಯ. ನಿನಗೂ ಒಂದಿಷ್ಟು ಆಯಾಸ ಪರಿಹಾರ ಬೇಕು ಅಂದರೆ ಚೆನ್ನಾಗಿ ನಿದ್ದೆ ಆಗಬೇಕಲ್ವಾ? ಅದಕ್ಕೆ ಹೇಳಿದೆ. ಇದೊಳ್ಳೆ ಕತೆ ಆಯ್ತಲ್ಲ ನಿಮ್ಮದು. ನಾನೇನು ಕಟ್ಟಿಗೆ ಹೊರ್ತೀನಾ, ಕಲ್ಲು ಹೊಡಿತೀನಾ? ಅಡುಗೆಗೆ ಅಜ್ಜಿ ಸಹಾಯ ಮಾಡ್ತಾರೆ. ಇನ್ನು ಹಿರಣ್ಮಯಿ ಅಂತೂ ಅವಳ ಕೆಲಸನ ಅವಳೇ ಮಾಡ್ಕೋತಾಳೆ. ಬಿಡುವಿದ್ರೆ ನನಗೂ ಸಹಾಯ ಮಾಡ್ತಾಳೆ. ನಾನು ಅಂಥ ಮೈ ಮುರಿಯೋ ಕೆಲಸ ಏನು ಮಾಡ್ತೀನಿ? ನನಗಾದರೆ ನೆಲದ ಮೇಲೆ ಮಲ್ಗ ಅಭ್ಯಾಸ ಇದೆ. ಇನ್ನು ನಿಮಗೆ ಕಷ್ಟ. ನೀವು ಹೊರಗಡೆ ಎಲ್ಲ ಓಡಾಡಿ ಬಂದು ಸುಸ್ತಾಗಿರ್ತೀರಿ. ನಾನು ಕೆಳಗಡೆನೆ ಮಲಗ್ತೀನಿ, ನೀವು ಮಂಚದ ಮೇಲೆ ಮಲಗಿ. ರಶ್ಮಿ, ಕೆಲವು ಸಾಥಿಯವರು ನನ್ನ ಮಾತು ಕೇಳು. ಮೇಲ್ಗಡೆ ಮಲಗು, ನಾ ಕೆಳಗಡೆ ಮಲಗ್ತೀನಿ. ಈ ವಿಷಯದಲ್ಲಿ ನಂದೇ ಕಡೆ ತೀರ್ಮಾನ. ನೀವು ಮಂಚದ ಮೇಲೆ ಮಲಗಿ, ನಾ ಕೆಳಗಡೆ ಚಾಪೆ ಹಾಸ್ಕೊಂಡು ಮಲಗ್ತೀನಿ. ಭೂತಾಯಿ ಜೊತೆ ಮಲಗಿದ್ರೆ ನನ್ನ ತಾಯಿ ಜೊತೆನೆ ಮಲಗ್ದ ಹಾಗಿರುತ್ತೆ. ಇನ್ನೊಂದು ಮಾತಾಡೋ ಹಾಗಿಲ್ಲ. ಮಲ್ಕೊಳ್ಳಿ ನೀವು. ಬಂಗಾರಿಯವರೇ, 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 ಕರೆದ್ರಾ? ಆಗ್ಲಿಂದ ಬಡ್ಕೋತಾನೇ ಇದ್ದೀನಿ. ಏನು ನಿಮ್ಮ ಯೋಚನೆ ಎಲ್ಲೋ ಇದೆ? ಕಾಲಚಕ್ರ ಹಿಂದಕ್ಕೆ ಹೋಯ್ತಾ? ಹಾಂ, ಒಂಥರ ಹಾಗೇನೆ. ಏನೇನೋ ನೆನಪಾಯ್ತು. ನಿಮಗೆ ಮಲಗಬೇಕು ಅನ್ಸಿದ್ರೆ ಹಾಗೆ ನೆನಪು ಮಾಡಿಕೊಂಡು ಕೆಳಗಡೆ ಚಾಪೆ ಹಾಸ್ಕೊಂಡು ಮಲ್ಕೊಳ್ಳಿ. ನನಗೆ ಕೆಲಸ ಮಾಡಿ ಮಾಡಿ ತುಂಬ ಸುಸ್ತಾಗಿದೆ. ನಾನು ಮಂಚದ ಮೇಲೆ ಮಲ್ಕೋತೀನಿ. ದಯವಿಟ್ಟು ನನ್ನನ್ನು ಯಾರೂ ಎಬ್ಬಿಸ್ಬೇಡಿ. ನನಗೆ ಬೇಕು ಅಂದಾಗ ನಾನೇ ಹೇಳ್ತೀನಿ. ರಶ್ಮಿ, ನೀನು ಹೀಗಿರ್ಲಿಲ್ವಲ್ಲ? ಇದ್ದಕ್ಕಿದ್ದಂಗೆ ಯಾಕೆ ಬದಲಾವಣೆ? ಅಂದ್ರೇನಿವಾಗ ನೀವು ಮಂಚದ ಮೇಲೆ ಮಲಗಬೇಕಾ? ಥು, ಈ ಗಂಡಸ್ರೆ ಇಷ್ಟು. ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಾರೆ ಅನ್ನೋ ಕರುಣೆನೂ ಇರಲ್ಲ. ತಮ್ಮ ಸುಖನೇ ತಮಗೆ. ನಾನು ಈ ಮಂಚ ಬಿಡೋದಿಲ್ಲ. ನಾನು ಇಲ್ಲೇ ಮಲ್ಕೊಳ್ಳೋದು. ನೀವು ಮಲಗಬೇಕು ಅಂತಿದ್ರೆ ಇಲ್ಲೇ ಚಾಪೆ ಹಾಸ್ಕೊಂಡು ಮಲ್ಕೊಳ್ಳಿ. ಇಲ್ಲ ಅಂದರೆ ಹೊರಗೆ ಹೋಗಿ ಮಲಗಿ. ಜ್ವಾಲಾಮುಖಿ, ಜ್ವಾಲಾಮುಖಿ, ಜ್ವಾಲಾಮುಖಿ.
ಜ್ವಾಲಾಮುಖಿ ಏನು ಭಕ್ತ ಇಷ್ಟೊತ್ತಿನಲ್ಲಿ ಇಲ್ಲಿ ಪ್ರತ್ಯಕ್ಷ ಆಗಿದೆಯಾ? ಜ್ವಾಲಾಮುಖಿ, ನಾನು ನಿನ್ನನ್ನು ಕರೆಸಿದ ಉದ್ದೇಶ ಏನು? ನೀನಿಲ್ಲಿ ಬಂದು ಏನ್ ಮಾಡ್ತಾ ಇದೀಯಾ? ಭಕ್ತ, ನಿನ್ನ ಕೆಲಸವನ್ನೇ ಮಾಡ್ತಾ ಇದ್ದೀನಿ. ಎಲ್ಲವೂ ನಡೀತಾ ಇದೆ. ಇವತ್ತು ಇನ್ನೂ ಹೆಜ್ಜೆ ಇಟ್ಟಿದ್ದೀನಿ. ಆಗಲೇ ಆ ಹಿರಣ್ಮಯಿ ಅಮ್ಮನ ಮೈ ಹೊಕ್ಕಿದ್ದೀನಿ. ಇನ್ನು ಮುಂದಿದೆ ಆಟ. ಆದ್ರೆ ಈವರೆಗೂ ನೀನ್ ತೊಂದರೆ ಕೊಟ್ಟಿರೋ ಪರಿಣಾಮ ಏನು ಕಾಣ್ತಾ ಇಲ್ವಲ್ಲ? ತಾಳ್ಮೆ ಇರಬೇಕು ನಿನ್ನಂಥ ಮನುಷ್ಯನಿಗೆ. ಈಗಿನ್ನೂ ಪರದೆ ಸರಿದಿದೆ. ಹೆಜ್ಜೆಗೆ ಗೆಜ್ಜೆ ಕಟ್ಟಬೇಕು. ಅದನ್ನು ಹೇಳೋದಕ್ಕೆ ಇಲ್ಲಿವರೆಗೂ ಬಂದ್ಯಾ ನೀನು? ನಾನು ನಿನಗೆ ಒಲದ ಮೇಲೆ ಭರವಸೆ ಕೊಟ್ಟ ಮೇಲೆ ಮುಗಿಯಿತು. ಮತ್ತೆ ಮತ್ತೆ ನೀನು ನನ್ನ ಕೆಲಸಗಳನ್ನ ನೆನಪಿಸಬೇಕಾಗಿಲ್ಲ. ನಾಳೆಯಿಂದ ನೋಡುವಂತೆ ಈ ಜ್ವಾಲಾಮುಖಿಯ ಆಟ. ಹೀಗೆ ಆಗಾಗ ಬಂದು ನನ್ನ ಹೆಸರು ಕರೆದರೆ ನನಗೆ ಸಿಟ್ಟು ಬರುತ್ತೆ. ನನಗೆ ಸಿಟ್ಟು ಬರಬಾರದು. ಆಯ್ತು, ನೋಡೋಣ ನಿನ್ ಪ್ರತಾಪ ನಾಳೆಯಿಂದ ಏನು ಅಂತ. ಇದು ನಾನು ನಿನಗೆ ನೀಡಿರೋ ಎಚ್ಚರಿಕೆ ಸಹೋದರಿ. ನೀನು ಚಂದ್ರಧರನ ದುರಾಸೆಗೆ ಒಲಿದು ಇಲ್ಲಿಗೆ ಬಂದಿಯಾ? ಅದು ನನ್ನ ಭಕ್ತಿಯ ವಿರುದ್ಧನೇ ಸಂಚು ಮಾಡೋದಕ್ಕೆ. ಎಷ್ಟು ಧೈರ್ಯ ನಿನಗೆ? ಈಗ ನನ್ನನ್ನು ಕರೆಸಿದ ವಿಷಯ ಹೇಳು. ನೀನು ಈ ಕ್ಷಣನೇ ನನ್ನ ಭಕ್ತಿ ಹಿರಣ್ಮಯಿ ತಾಯಿ ಲಕ್ಷ್ಮಿ ದೇಹದಿಂದ ಹೊರಡಬೇಕು. ನೀನು ಅವಳ ದೇಹದಲ್ಲಿ ಸೇರಿಕೊಂಡು ಅವಳನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋ ಪ್ರಯತ್ನ ನೀನೀಗಲೇ ನಿಲ್ಲಿಸಬೇಕು. ಇನ್ನೆಂದೂ ನೀನು ಅವರ ಮನೆ ಕಡೆ ಸುಳಿಯಬಾರದು. ಇದು ನನ್ನ ಆಜ್ಞೆ. ನಿನಗೆ ನಿನ್ನ ಭಕ್ತಿ ಎಷ್ಟು ಮುಖ್ಯನೋ ನನಗೂ ನನ್ನ ಭಕ್ತ ಅಷ್ಟೇ ಮುಖ್ಯ. ಈಗಿನ ನನ್ನ ಪರಿಸ್ಥಿತಿಯಲ್ಲಿ ನಿನ್ನ ಆಜ್ಞೆಯನ್ನು ನಾನು ಪಾಲಿಸೋಕ್ಕಾಗಲ್ಲ. ಏನಿರು, ನನ್ನ ಭಕ್ತನ ಆಸೆಗಳನ್ನು ಪೂರೈಸೋದಷ್ಟೇ ನನ್ನ ಕೆಲಸ. ಓ, ನನ್ನ ಮಾತನ್ನು ಮೀರುವಷ್ಟು ಧೈರ್ಯ ನನಗೆ? ಹಾಗಾದರೆ ನಿನಗೆ ನನ್ನ ಶಕ್ತಿಯನ್ನು ತೋರಿಸಬೇಕಾಗುತ್ತೆ. ಸಮಾಧಾನ ತ್ರಿಪುರ ಸುಂದರಿ, ಸಮಾಧಾನ. ನೀನು ನನ್ನ ಮೇಲೆ ಶಕ್ತಿ ಪ್ರಯೋಗ ಮಾಡುವ ಮೊದಲು ನನಗೊಂದು ವರವನ್ನು ಕೊಡುತ್ತೇನೆ ಎಂದು ಹಿಂದೊಮ್ಮೆ ಹೇಳಿದ್ದೆ, ನೆನಪಿದೆಯಾ? ಹೌದು, ನೆನಪಿದೆ. ನಾನು ಮಹಿಷಾಸುರನನ್ನು ಸಂಹಾರ ಮಾಡುವಾಗ ನೀನು ನನ್ನ ದಳಪತಿಗಳಲ್ಲಿ ಒಬ್ಬಳಾಗಿದ್ದೆ. ನೀನು ಮಹಿಷನ ಅನೇಕ ಸೈನಿಕರನ್ನು ಸದೆಬಡಿದಿದ್ದೆ. ಅವನ ವಧೆಯ ನಂತರ ನಾನು ಸಂತುಷ್ಟಳಾಗಿ
ನನ್ನ ದಳಪತಿಗಳಿಗೆಲ್ಲ ಒಂದು ವರ ನೀಡಿದ್ದೆ. ನೀನು ಆಗ ವರ ಕೇಳದೆ ಸಮಯ ಬಂದಾಗ ವರ ಕೇಳುತ್ತೇನೆ ಎಂದಿದ್ದೆ. ಆ ಸಮಯ ಈಗ ಬಂದಿದೆ. ಆ ವರವನ್ನು ಕೇಳುತ್ತಿದ್ದೇನೆ. ನೀನು ಕೊಡುವಂತವಳಾಗು. ಆಯ್ತು, ಕೇಳಿಕೊ. ಅದೇನು ವರ ಬೇಕಾದರೂ ಕೇಳಿಕೊ. ನೀನೇನು ವರ ಕೇಳಬಲ್ಲೆ ಅನ್ನೋ ಅಂದಾಜು ಕೂಡ ನನಗಿದೆ. ಸಂತೋಷ. ನಾನು ಈಗ ಕೇಳುವ ವರವೇನೆಂದರೆ, ನಾನು ಮಾಡುವ ಯಾವುದೇ ಕೆಲಸವನ್ನು ನೀನು ತಡೆಯುವುದಿಲ್ಲ, ಅಡ್ಡಿ ಮಾಡುವುದಿಲ್ಲ ಎಂದು ನನಗೆ ಮಾತು ಕೊಡು ತ್ರಿಪುರ ಸುಂದರಿ. ಇದೇ ನಾನು ನಿನಗೆ ಕೇಳುತ್ತಿರುವ ವರ. ದಯಪಾಲಿಸು ತ್ರಿಪುರ ಸುಂದರಿ. ಜ್ವಾಲಾಮುಖಿ, ನೀನು ಏನು ಮಾಡುತ್ತಿದ್ದೀಯಾ ಅನ್ನೋ ಅರಿವು ಕೂಡ ನಿನಗಿಲ್ಲ. ನೀನು ನಿನ್ನ ಭಕ್ತನ ದುರಾಸೆಯನ್ನು ಪೂರೈಸುವುದಕ್ಕೋಸ್ಕರ ನೀನು ಕಾಪಾಡಿಕೊಂಡು ಬಂದ ವರವನ್ನು ಕಳೆದುಕೊಳ್ಳುತ್ತಿದ್ದೀಯಾ. ಯೋಚನೆ ಮಾಡು. ನನ್ನ ಭಕ್ತ ನನ್ನನ್ನು ಕರೆದಾಗಲೇ ಗೊತ್ತಿತ್ತು ನಾನು ನಿನ್ನನ್ನು ಎದುರಾಗುತ್ತೇನೆ ಎಂದು. ಅದಕ್ಕೆ ನಾನು ಈ ವರವನ್ನು ಕೇಳುತ್ತಿರುವುದು. ಈಗ ನನ್ನ ವರ ಸದುಪಯೋಗಕ್ಕೆ ಬರುತ್ತದೆ. ಕೊಡುವುದಾದರೆ ಕೊಡು, ಇಲ್ಲವಾದರೆ ನೀನು ಮಾತಿಗೆ ತಪ್ಪಿದವಳು ಅಂತ ಇಡೀ ಜಗತ್ತಿಗೆ ಗೊತ್ತಾಗುತ್ತದೆ. ನೀನು ಮಾಡುತ್ತಿರುವುದು ತಪ್ಪಲ್ಲವೇ ಜ್ವಾಲಾಮುಖಿ? ಆ ದುಷ್ಟ ಚಂದ್ರಾರ್ಧನ ಮಾತು ಕೇಳಿಕೊಂಡು ನನ್ನ ಭಕ್ತಿ ಹಿರಣ್ಮಯಿಗೆ ಹಿಂಸೆ ಕೊಡೋದಕ್ಕೆ ಬಂದಿದೆಯಲ್ಲ ಜ್ವಾಲಾಮುಖಿ, ನಾನು ನಿನ್ನನ್ನು ನೋಡಿಕೊಂಡು ಸುಮ್ಮನಿರಬೇಕಾ? ಹಿರಣ್ಮಯಿ ನನ್ನ ಅಂಶದವಳು. ನೀನು ಅವಳಿಗೆ ಹಿಂಸೆ ಕೊಟ್ಟರೆ ನನಗೆ ಹಿಂಸೆ ಕೊಟ್ಟಂತಾಗದೆ. ಅಲ್ಲದೆ ಹಿರಣ್ಮಯಿಯಿಂದ ಲೋಕ ಕಲ್ಯಾಣದ ಕೆಲಸವಾಗಬೇಕಿದೆ. ಈಗ ನೀನು ಕೇಳುತ್ತಿರುವ ವರವನ್ನು ಬಿಟ್ಟು ಬೇರೆ ಏನಾದರೂ ವರವನ್ನು ಕೇಳು, ಪೂರೈಸುತ್ತೇನೆ. ಇಲ್ಲ, ಬೇಕಾಗಿಲ್ಲ. ಬೇರೆ ಯಾವ ವರವೂ ನನಗೆ ಬೇಕಾಗಿಲ್ಲ. ಕೊಡುವುದಾದರೆ ನಾನು ಕೇಳಿದ ವರವನ್ನೇ ಕೊಡು, ಇಲ್ಲವಾದರೆ ಮಾತು ಬೇಡ. ನೀನು ಗೊತ್ತಿಲ್ಲದೆ ತಪ್ಪನ್ನು ಮಾಡುತ್ತಿದ್ದೀಯ ಸಹೋದರಿ. ಇದಕ್ಕೆ ನೀನು ತಕ್ಕ ಶಿಕ್ಷೆಯನ್ನು ಅನುಭವಿಸುತ್ತೀಯ. ಇನ್ನು ಮುಂದೆ ಈ ತರ ಮುಖಾಮುಖಿ ಆಗ್ತಾನೆ ಇರೋಣ. ತಥಾಸ್ತು. ಹೋಗು ಸಹೋದರಿ, ಹೋಗು. ನಿನಗೆ ಎಷ್ಟು ಶಕ್ತಿ ಇದೆಯೋ ನನಗೂ ಅಷ್ಟೇ ಶಕ್ತಿ ಇದೆ. ನಿನ್ನ ಮಾಯೆಗಳನ್ನು ತಡೆಯುವ ವಿಧಿ ನನಗೂ ಗೊತ್ತಿದೆ. ನೀನು ಹೂಡುವ ಒಂದೊಂದು ತಂತ್ರಗಳಿಗೂ ನನಗೂ ಪ್ರತಿ ತಂತ್ರಗಳು ಹೂಡೋದಕ್ಕೆ ಬರದೆ. ನೋಡೋಣ ನೀನಾ ನಾನಾ ಅಂತ.